ಮಗು ಕರ್ಕೊಂಬಂದಿದ್ರು. ಸೈಕಲಲ್ಲಿ ಹೋಗ್ತಿರುವಾಗ ಗಾಡಿ ಅಂದರೆ 4 ವೀಲರ್ ಹೊಡೆದು ಮಗುಗೆ ಹೆಡ್ ಇಂಜುರಿ ಆಗಿ ಕರ್ಕೊಂಬಂದಿದ್ರು. ದಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸಿನಾರಿಯೋ. ಯಾಕಂದರೆ ತಂದೆ ಡಾಕ್ಟರ್ ಇದ್ರು, ಅವ್ರ ಮಗುದು ತಂದೆನೇ ಡಾಕ್ಟರ್ ಇದ್ರು. ಅವ್ರಿಗೆ ಗೊತ್ತಿತ್ತು ಈ ಸಿವಿಯರ್ ಇಂಜುರಿ ಆಗಿದೆ ಅಂತ. ಅವರಿಗೆ ತುಂಬ ಟ್ರೈ ಮಾಡಿದ್ವಿ ನಾವು, ಅಂದರೆ ರಿಸರ್ಚೇಟ್ ಎಲ್ಲ ಮಾಡಿದ್ವಿ. ಏನೂ ಅಂದರೆ ಉಪಯೋಗ ಬೀಳಲಿಲ್ಲ. ಒಂದು 1.5 ಅವರ್ ಟ್ರೈ ಮಾಡಿದೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಮನ್ ಆಗಿ ಎಮರ್ಜೆನ್ಸಿ ಕಂಡೀಷನ್ ಅಂತ ಹೇಳಿದಾಗ ಯಾವುದನ್ನೆಲ್ಲ ನೋಡ್ತೀರಾ? ಈಗ 2 ವರ್ಷದ ಮಗು ಇದೆ, 3 ವರ್ಷದ ಮಗು ಇದೆ. ದೇ ಕಾಂಟ್ ವರ್ಬಲೈಸ್. ಅವರು ಮಾತಾಡ್ಲಿಕ್ಕಾಗಲ್ಲ ತಾಯಿ ತಂದೆ ಹತ್ರ, ನನಗೆ ಇಲ್ಲಿ ನೋವಿದೆ ಅಂತ. ಸುಮ್ಮನೆ ಅಳ್ತಾರೆ ಅವರು. ಮದರ್ ಈಸ್ ದ ಬೆಸ್ಟ್ ಡಾಕ್ಟರ್ ಫಾರ್ ದ ಚೈಲ್ಡ್. ಈಗ ಮಗು ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ ಅಂದರೆ ಕಿವಿ ನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಎದೆ ನೋವು ಇರ್ಬೋದು. ಅದು ನಾವು ಕಂಡುಹಿಡಿಬೇಕು. ಮಗು ಏನೋ ಫಿನೈಲ್ ಕುಡಿತಂತೆ, ಅಥವಾ ಯಾವುದೋ ಒಂದು ಲಿಕ್ವಿಡ್ ಕುಡಿಯಿತು, ಕೆಮಿಕಲ್ಸನ್ನು ಕುಡಿಯಿತು, ಅಥವಾ ಈ ಥರದ್ದೆಲ್ಲ ಕಂಡೀಷನ್. ಸೊ ಆ ಥರ ಕಂಡೀಷನಲ್ಲಿ ಮಗು ಕೇರ್ ಏನು ಮಾಡ್ತೀರಾ? ಈಗ ಕೆಲವು ಪಾಯ್ಸನ್ಸು ನೀವು ಕುಡಿದ್ರೆ ವಾಂತಿ ಮಾಡಿಸ್ಬಾರ್ದು. ಸರ್, ವಿಷ ಕುಡಿದವರಿಗೆ ಹಾಲು ಕುಡಿಸಿದ್ರೆ ಸರಿಯಾಗುತ್ತೆ ಹೇಳ್ತಾರೆ, ಹೌದಾ? ಈಗ ಯಾರೋ ಓವರ್ ಡೋಸ್ ಮಾಡಿದ್ರು, 4 ಗಂಟೆ ಆದ್ಮೇಲೆ ಬಂದಿದ್ದಾರೆ, ಅವಾಗ ನೀವು ಸ್ಟಮಕ್ ವಾಶ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಡಾಕ್ಟರ್, ಹಾಗಿದ್ರೆ ಪ್ರತಿಯೊಬ್ಬರು ಕಲಿಬೇಕಾಗಿರುವಂಥ ಫಸ್ಟ್ ಏಡ್ ಸ್ಕಿಲ್ಸ್ ಯಾವುದೆಲ್ಲ? ಫಸ್ಟ್ ಏಡ್ ಸ್ಕಿಲ್ ಒಂದೇನಂದ್ರೆ ರೆಸ್ಕ್ಯೂ ಬ್ರೀದಿಂಗ್ ಅಂತ ಹೇಳ್ತೇವೆ. ಪಲ್ಸ್ ಹೆಚ್ಚಿನ ಅಂಶ ಕೈಯಲ್ಲಿ ಚೆಕ್ ಮಾಡ್ತಾರೆ, ಅದು ನೋಡಿದ್ದೇನೆ ನಾನು. ಕೈಯಲ್ಲ, ಕುತ್ತಿಗೆಯಲ್ಲಿ, ಈ ಜಾಗದಲ್ಲಿ ಚೆಕ್ ಮಾಡಬೇಕು. ಯಾಕೆ ಇಲ್ಲಿ ಚೆಕ್ ಮಾಡಬೇಕಂದ್ರೆ ಮಕ್ಕಳಲ್ಲಿ ಫಸ್ಟ್ ಉಸಿರಾಡೋದು ನಿಲ್ಲೋದು, ಆಮೇಲೆ ಹಾರ್ಟ್ ನಿಲ್ಲೋದು. ಅಡಲ್ಟ್ಸಲ್ಲಿ ಅಂದರೆ ಗ್ರೋನ್ ಅಪ್ಸ್ 18 ವರ್ಷದ ಮೇಲೆ, ಅದು 16 ವರ್ಷದ ಮೇಲೆ ಇದ್ದವರಿಗೆ ಫಸ್ಟ್ ಹಾರ್ಟ್ ನಿಲ್ಲೋದು, ಆಮೇಲೆ ಉಸಿರಾಟ. ಯಾಕಂದ್ರೆ ನಿಮ್ಗೆ ಏನಾದರೂ ಈಗ ಅಡುಗೆನೂ ಇರಲಿ, ನಿಮ್ಗೆ ಗೊತ್ತಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತಲ್ಲ ಪದಾರ್ಥ. ಅದೇ ತರ ನೀವು ಈಗ CPR ನೀವು ಕಂಪ್ರೆಷನ್ ಹಂಗೆ ಮಾಡ್ಬೋದು, ಬಟ್ ಎನಿ ಬ್ರಾಂಚ್ ಇರಲಿ, ಈಗ ಸ್ಟ್ರೋಕ್ ಇರಲಿ, ಹಾರ್ಟ್ ಅಟ್ಯಾಕ್ ಇರಲಿ, ಯು ಕ್ಯಾನ್ ಆಲ್ವೇಸ್ ಗೋ ಟು ಅನ್ ಎಮರ್ಜೆನ್ಸಿ. ವಿಸಿ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಮಗೆ ರಸ್ತೆಯಲ್ಲಿ ಯಾವುದಾದ್ರೂ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಸಾಕು, ಮನಸ್ಸಲ್ಲಿ ಏನೋ ಒಂದು ತಳಮಳ ಶುರುವಾಗ್ಬಿಡುತ್ತೆ. ಅಂದರೆ ಏನೋ ಒಂದು ಎಮರ್ಜೆನ್ಸಿ ಕೇಸ್ ಇದೆ ಅಂತ ಅರ್ಥ. ಅದೇ ಹಾಸ್ಪಿಟ್ಲಲ್ಲಿ ICUಯಲ್ಲಿ ಯಾರು ಇರ್ತಾರೋ ಪೇಷಂಟು, ಅವರ ಮನೆಯವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಪೇಷಂಟ್ ಕಂಡೀಷನ್ ಹೇಗಿರುತ್ತೆ, ಸೊ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ. ಆದರೆ ನಾವು ಇವತ್ತಿಲ್ಲಿ ಮಾತಾಡ್ತಾ ಇರುವಂಥದ್ದು ಅಂತಹ ಎಮರ್ಜೆನ್ಸಿ ಕಂಡೀಷನಲ್ಲಿ ಟ್ರೀಟ್ ಮಾಡುವಂಥ ಡಾಕ್ಟರ್ ಬಗ್ಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಒಂದು ಪೇಷಂಟ್ ಅನ್ನ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಘುವೀರ್ ರಾವ್, ಲೀಡ್ ಕನ್ಸಲ್ಟೆಂಟ್ ಎಮರ್ಜೆನ್ಸಿ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್ಸ್, ಯಶವಂತಪುರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಯೂಶಲಿ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ವಿ, ನಮ್ಮ VK ಹೆಲ್ತ್ ಚಾನಲಲ್ಲಿ ಆ ಥರನೇ ಇದ್ದಿದ್ದು. ಬಟ್ ಇವತ್ತು ಒಂದು ರೀತಿ ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಸೊ ಎಮರ್ಜೆನ್ಸಿ ಕೇರ್ ಯಾವ ರೀತಿಯಾಗಿರುತ್ತೆ, ಅಥವಾ ICUಯಲ್ಲಿ ಕೇರ್ ಯಾವ ರೀತಿಯಾಗಿರುತ್ತೆ ಅಂತ ತುಂಬ ಜನರಿಗೆ ಮೇ ಬಿ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಇದಕ್ಕೂ ಕೂಡ ಒಬ್ಬ ಸ್ಪೆಷಲೈಸ್ಡ್ ಡಾಕ್ಟರ್ ಇರ್ತಾರೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಕೂಡ ನಾವು ಜನರಿಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಮನ್ ಆಗಿ ಎಮರ್ಜೆನ್ಸಿ ಕಂಡೀಷನ್ ಅಂತ ಹೇಳಿದಾಗ ಯಾವುದನ್ನೆಲ್ಲ ನೋಡ್ತೀರಾ ಅಂತ ನೀವು? ಮಕ್ಕಳಲ್ಲಿ ಇನ್ಫೆಕ್ಟಿವ್ ಕಾಸಸ್ ತುಂಬಾ ಜಾಸ್ತಿ ನೋಡ್ತೇವೆ. ಅವರಲ್ಲೂ ಅಡಲ್ಟ್ಸ್ ತರ ಸೀಜರ್ಸ್ ಇರಲಿ, ಆಮೇಲೆ ತುಂಬಾ ಜಾಸ್ತಿ ಪೇಷಂಟ್ಸು ಹೆಂಗೆ ಬರ್ತಾರಂದ್ರೆ ನಿಮಗೆ ಇನ್ಫೆಕ್ಷನ್ಸ್ ಅಲ್ಲಿ ಪುನಃ ಲಂಗ್ ಇನ್ಫೆಕ್ಷನ್ಸ್ ನೋಡ್ತೇವೆ, ಯೂರಿನ್ ಇನ್ಫೆಕ್ಷನ್ಸ್ ನೋಡ್ತೇವೆ. ಯಾಕಂದ್ರೆ ಮಕ್ಕಳಲ್ಲಿ ಇಶ್ಯೂಸ್ ಏನಿದೆ ಅದು ಕೂಡ ಸೀರಿಯಸ್ ಆಗುತ್ತೆ. ಯಾಕೆ ಗೊತ್ತಾ, ಅವರು ಈಗ 2 ವರ್ಷದ ಮಗು ಇದೆ, 3 ವರ್ಷದ ಮಗು ಇದೆ. ದೇ ಕಾಂಟ್ ವರ್ಬಲೈಸ್. ಅವರು ಮಾತಾಡ್ಲಿಕ್ಕಾಗಲ್ಲ ತಾಯಿ ತಂದೆ ಹತ್ರ, ನನಗೆ ಇಲ್ಲಿ ನೋವಿದೆ ಅಂತ. ಸುಮ್ಮನೆ ಅಳ್ತಾರೆ ಅವರು. ತಾಯಿ ತಂದೆ ಏನ್ ತಿಳ್ಕೊಳ್ತಾರೆ, ಹೊಟ್ಟೆ ಹಸುವಾಗಿರ್ಬೇಕು, ಇಲ್ಲ ಯೂರಿನ್ ಪಾಸ್ ಮಾಡ್ಬೇಕು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವರು, ನಾಟ್ ಬಿಕಾಸ್ ದೇ ವಾಂಟ್ ಟು, ಅವ್ರಿಗೆ ಗೊತ್ತಿಲ್ಲ ಅದು. ದಟ್ ಈಸ್ ಅ ಸೈನ್ ವೇರ್ ಯು ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಮಕ್ಕಳಿಗೆ ಇಲ್ಲಿಂದ ಮನೆಗೆ ಕಳಿಸುವಾಗ, ಸಪೋಸ್ ಈಗ ಮೈಲ್ಡ್ ಇನ್ಫೆಕ್ಷನ್ ಇದೆ ಅಂತ ಹೇಳಿ ಬಂದು ನಾವು ಮೈಲ್ಡ್ ಇನ್ಫೆಕ್ಷನ್ ಇದೆ ಅಂತ ಡಿಟೆಕ್ಟ್ ಮಾಡಿ ಓರಲ್ ಸಿರಪ್ ಏನಾದ್ರು ಹಾಕಿ ಡಿಸ್ಚಾರ್ಜ್ ಮಾಡುವಾಗ ನಾವು ಹೇಳ್ತೇವೆ, ಮಗು ದ ಸೈನ್ಸ್ ಯು ಹ್ಯಾವ್ ಟು ಲುಕ್ ಫಾರ್. ಒನ್ ಈಸ್ ಡಿಕ್ರೀಸ್ಡ್ ಅಪೆಟೈಟ್, ಮಗು ತಿನ್ನೋದು ನಿಲ್ಸುತ್ತೆ. ಹುಷಾರಿಲ್ದೇ ಇದ್ರೆ, ಜ್ವರ ಬಂದ್ರೆ ಇಲ್ಲ ಏನಿದ್ರು ತಿನ್ನೋದು ನಿಲ್ಸುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಲೆಸ್ ದೆನ್ 50% ಆಫ್ ವಾಟ್ ದೇ ಆರ್ ಈಟಿಂಗ್. ಎರಡನೇದು ಆಕ್ಟಿವಿಟಿಯಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಒಂದು ತಾಯಿಗೆ ಇಲ್ಲ ತಂದೆಗೆ, ತಾಯಿ ಮದರ್ ಈಸ್ ದ ಬೆಸ್ಟ್ ಡಾಕ್ಟರ್ ಫಾರ್ ದ ಚೈಲ್ಡ್. ಈಗ ತಾಯಿ ಕನ್ಸರ್ನ್ ತೋರಿಸ್ತಾ ಇದ್ದಾಳಂದ್ರೆ, ಈವನ್ ನಾನು ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಕೆಲವು ತಾಯಿ ಹೇಳ್ತಾರೆ, ಇಲ್ಲ ಡಾಕ್ಟರ್ ಐ ಆಮ್ ನಾಟ್ ಕಂಫರ್ಟೇಬಲ್ ಅಂತ. ಅಂಥ ಮಕ್ಕಳಿಗೆ ವಿ ಕೀಪ್ ಲಾಂಗರ್ ಪೀರಿಯಡ್ ಇನ್ ಎಮರ್ಜೆನ್ಸಿ. ಸೊ ಈ ಥರ ನಾವು ಅವರಿಗೆ ಅರಿವು ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಎಜುಕೇಟ್ ದ ಪೇರೆಂಟ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಮಕ್ಕಳಲ್ಲಿ ಕಾಮನ್ ಆಗಿ ನಾವು ನೋಡೋದು ಇನ್ಫೆಕ್ಷನ್. ಮತ್ತೆ ಎರಡನೇದು, ದೇರ್ ಆರ್ ಅದರ್ ಕಂಡೀಷನ್ಸ್ ಆಲ್ಸೋ ವಿ ಸಿ, ಲೈಕ್ ಬ್ರೈನ್ ರಿಲೇಟೆಡ್ ಇಶ್ಯೂ ಇರ್ಬೋದು,
ಇಲ್ಲ ಕೆಲವು ಸರಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಡಿಟೆಕ್ಟ್ ಆಗಿರಲ್ಲ, ಹಳ್ಳಿಗಳಲ್ಲಿ ಮನೆಯಲ್ಲಿ ಡೆಲಿವರಿ ಮಾಡ್ತಾರೆ. ಅಂತ ಕಂಡೀಷನ್ಸ್ ಅಲ್ಲಿ ನಾವು ಚೆಸ್ಟಿಗೆ ಆಸ್ಕಲ್ಟೇಟ್ ಮಾಡಿ ಮರ್ಮರ್ಸ್ ಇರುತ್ತೆ ಕೆಲವು ಮಕ್ಕಳಿಗೆ, ಸೌಂಡ್ ಬರುತ್ತೆ ಹೇಳ್ತಾರೆ. ಸೊ ಆವಾಗ ನಾವು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತಾರೆ, ಅವರಿಗೆ ರೆಫರ್ ಮಾಡ್ತೇವೆ. ಸೊ ಅಂತ ಕಂಡೀಷನ್ಸ್ ಎಲ್ಲ ನಾವು ಮಕ್ಕಳು ಜಾಸ್ತಿ ನೋಡಿದ್ವಿ, ಯಾಕಂದ್ರೆ ದೇ ಕಾಂಟ್ ಟೆಲ್ ದೇರ್ ಪ್ರಾಬ್ಲಮ್ಸ್ ಟು ದ ಪೇರೆಂಟ್ಸ್. ಇಟ್ ಈಸ್ ಮೇನ್ಲಿ ಕ್ಲಿನಿಕಲ್ ಡಯಾಗ್ನೋಸಿಸ್. ಅಂದ್ರೆ ಅವರು ಮಗು ಇಲ್ಲಿ ಬಂದಾದ್ಮೇಲೆ ನಾವು ಎಕ್ಸಾಮಿನ್ ಮಾಡಿ ಹಿಸ್ಟ್ರಿ ತಗೊಂಡು ಕ್ಲಿನಿಕಲಿ ಡಯಾಗ್ನೋಸ್ ಮಾಡೋ ಚಾನ್ಸಸ್ ಇದು. ಈಗ ಮಗು ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ ಅಂದ್ರೆ ಕಿವಿ ನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಎದೆ ನೋವು ಇರ್ಬೋದು, ಅದು ನಾವು ಕಂಡುಹಿಡಿಬೇಕು. ಮಗು ಹೇಳಲ್ಲ, 1 ವರ್ಷದ ಮಗು ಏನಂತ ಮಾತಾಡುತ್ತೆ. ಹೌದು, ಅದು ತುಂಬಾ ಕಷ್ಟ. ಮಕ್ಕಳು ಪೀಡಿಯಾಟ್ರಿಕ್ಸ್ ಇಸ್ ಅ ವೆರಿ ಡಿಫಿಕಲ್ಟ್ ಬ್ರಾಂಚ್ ಇನ್ ಎಮರ್ಜೆನ್ಸೀಸ್. ಯಾಕಂದ್ರೆ ಪೇರೆಂಟ್ಸ್ ಆಲ್ಸೋ ತುಂಬಾ ಪ್ಯಾನಿಕ್ ಆಗಿರ್ತಾರೆ, ಏನಾಗಿರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ ಅಂತ. ಈಗ ಟೈಮ್ಸ್ ಏನಾಗುತ್ತೆ ಹೇಳಿದ್ರೆ ಮಕ್ಕಳು ಏನನ್ನು ಮೂಗೊಳಗ್ ಹಾಕೊಳ್ಳೋ ಅಂತದ್ದು, ಕಿವಿಗೆ ಹಾಕೊಳ್ಳೋ ಅಂತದ್ದು, ಅಂದ್ರೆ ಯಾವ್ದಾದ್ರು ಒಂದು ಕಡ್ಡಿನ ಪೆನ್ಸಿಲ್ಗಳನ್ನ ಹಾಕೊಳ್ಳೋ ಅಂತದ್ದು, ಅಥವಾ ಏನಾದ್ರು ನುಂಗೋದು. ಇಂಥ ಟೈಮಲ್ಲಿ ಈಗ ಮನೇಲಿ ಗೊತ್ತಿರುತ್ತೆ, ಪೇರೆಂಟ್ಸ್ ಗೊತ್ತಾಗ್ಬಿಡುತ್ತೆ, ಓ ಮಗು ಏನೋ ಒಂದು ಕಡ್ಡಿ ಅಥವಾ ಪೆನ್ಸಿಲ್ನ ಅಥವಾ ಏನೋ ಒಂದು ಸಣ್ಣ ವಸ್ತುನ ಅಥವಾ ಯಾವ್ದೋ ಒಂದು ಬಟನ್ ಮೂಗೊಳಗ್ ಹಾಕೊಂಡಿದೆ ಅಥವಾ ಕಿವಿಗೆ ಹಾಕೊಂಡಿದೆ, ನುಂಗಿದೆ ಅಂತ. ಆ ಟೈಮಲ್ಲಿ ಫಸ್ಟ್ ಪೇರೆಂಟ್ಸ್ ಏನ್ ಮಾಡ್ಬೇಕು ಸರ್? ಈಗ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾರೆ, ಹೌದು, ಅದಕ್ಕಿಂತ ಮುಂಚೆ ಮನೇಲಿ ಏನಾದ್ರು ಲೈಕ್ ಫಸ್ಟ್ ಏಡ್ ಅನ್ನೋ ತರ ಏನಾದ್ರು ಇದೆಯಾ ಸರ್? ಹೇಗೆ ಆ ತರ ಫಸ್ಟ್ ಏಡ್ ಅಂತಿಲ್ಲ. ಈಗ ಮೂಗಲ್ ಹಾಕಿದ್ರೆ ದರ್ ಇಸ್ ಮದರ್ಸ್ ಕಿಸ್ ಅಂತ ಒಂದು ಇದಿದೆ, ನಾವು ಮಾಡ್ತೇವೆ ಅದು ಎಮರ್ಜೆನ್ಸಿಯಲ್ಲಿ. ಏನ್ ಮಾಡ್ಬೋದು ಅಂದ್ರೆ ಬಾಯಿ ಹಾಕಿ ತಾಯಿ ಫೋರ್ಸ್ಫುಲಿ ಬ್ಲೋ ಮಾಡಿದ್ರೆ ಒಂದೊಂದ್ಸರಿ, ಯಾಕಂದ್ರೆ ಅದು ಬ್ಲೋ ಮಾಡಿದ್ರೆ ಐದರ್ ಇಟ್ ವಿಲ್ ಗೋ ಡೌನ್ ಆರ್ ದ ಏರ್ ವಿಲ್ ಕಮ್ ಅಪ್. ಊದ್ಬೇಕು. ಊದುವಾಗ ಮೂಗಿಂದ ಅದು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಅಂದ್ರೆ ಮಗು ಬಾಯಿಗೆ ಬಾಯಿ ಇಟ್ಟು ಊದ್ಬೇಕಾಗುತ್ತೆ ಮೂಗಲ್ ಹಾಕಿದ್ರೆ. ಇದು ಗಂಟ್ಲಲ್ಲಿ ಏನಾದ್ರು ಹೋದ್ರೆ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಫ್ ಚೈಲ್ಡ್ ಇಸ್ ವೆಲ್, ಅಂದ್ರೆ ಈಗ ಚೆನ್ನಾಗಿ ಮಾತಾಡ್ತಾ ಇದೆ, ಓಡಾಡ್ತಾ ಇದೆ, ಏನು ತೊಂದರೆ ಇಲ್ಲ, ಆವಾಗ ದೇ ಕ್ಯಾನ್ ಗೆಟ್ ದ ಚೈಲ್ಡ್ ಟು ಎಮರ್ಜೆನ್ಸಿ. ಏನಕ್ಕೆ ಅಂದ್ರೆ ಅದು ಕೆಲವು ರೇಡಿಯೋ ಒಪೇಕ್, ಅಂದ್ರೆ ಈ ಎಕ್ಸ್ರೇ ಅಲ್ಲಿ ಕಂಡು ಬರುವಂತದ್ದು ಇದೇನಾದ್ರು ಇದ್ರೆ ಬ್ಯಾಟ್ರಿ ಇರ್ಲಿ ಇಲ್ಲ ಕಾಯಿನ್ ಇರ್ಲಿ, ನಾವು ಎಕ್ಸ್ರೇ ಮಾಡಿ ನೋಡ್ತೇವೆ. ಅದು ಎಕ್ಸ್ರೇ ಮಾಡಿ ಎಲ್ಲಿದೆ ಅಂತ ನೋಡ್ಬೇಕು. ಯಾಕಂದ್ರೆ ಅದು ಈಸೋಫೇಗಸ್ ಅಲ್ಲಿ ಇದ್ರೆ, ಅದು ಡೈರೆಕ್ಟ್ ಫುಡ್ ಪೈಪ್ ಅಂತ ಹೇಳ್ತೇವೆ, ಅಲ್ಲಿದ್ರೆ ಇಮಿಡಿಯೇಟ್ ರಿಮೂವಲ್ ಬೇಕು. ಯಾಕಂದ್ರೆ ಅವಾಗ ಮಗುಗೆ ಏನು ತಿನ್ಲಿಕ್ಕೂ ಆಗಲ್ಲ. ಇಲ್ಲ ಅದ್ ಮೇಲೆ ಬಂದ್ರೆ ಏರ್ವೇ ಅಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಕೆಲವು ಸರಿ ಸ್ಟಮಕ್ ಅಲ್ಲಿ ಇದ್ರೆ ನಾವು ಡಿಪೆಂಡಿಂಗ್ ಆನ್ ಏನದು ಮನೆಗೂ ಕಳಿಸ್ಬಿಟ್ಟು ವಿ ಟೆಲ್ ದೆಮ್ ಟು ಅಬ್ಸರ್ವ್ ದೇರ್ ಸ್ಟೂಲ್ಸ್. ಅದೇನಾದ್ರೂ ಅದರಲ್ಲೇ ಹೋಗ್ಬಿಟ್ರೆ ವಾಪಸ್ ಅವ್ರ ಮೆಡಿಕಲ್ ಅಟೆನ್ಷನ್ ಸೀಕ್ ಮಾಡೋದು ಅಗತ್ಯನೂ ಇರಲ್ಲ. ಓಕೆ, ಈಗ ನೀವು ಬಾಯಲ್ಲಿ ಊದ್ಬೇಕು ಹೇಳಿದ್ರೆ ಓಕೆ, ಮೂಗಲ್ ಹೋದ್ರೆ ಓಕೆ, ಇನ್ ಕೇಸ್ ಗಂಟ್ಲಲ್ಲಿ ಹೋದಾಗ ಸಿಕ್ಕಾಕೊಳ್ಳೋ ಅಂತ ಚಾನ್ಸಸ್ ಇರೋದಿಲ್ವಾ? ಇರುತ್ತೆ, ಅದರಲ್ಲಿ 2 ಇರುತ್ತೆ. ಒಂದು ನಾನು ಹೇಳಿದ ಫುಡ್ ಪೈಪ್, ಎರಡನೇದು ಎಮರ್ಜೆನ್ಸಿ ಎಲ್ಲಿ ಏರ್ವೇ ಅಲ್ಲಿ ಹೋದ್ರೆ, ಏರ್ವೇ ಅಂದ್ರೆ ಟ್ರೆಕಿಯಾ ಅಂತ ಹೇಳ್ತೇವೆ, ವಿಂಡ್ ಪೈಪ್, ಅಲ್ಲಿ ಹೋದ್ರೆ ಇಟ್ ಈಸ್ ಅನ್ ಎಮರ್ಜೆನ್ಸಿ. ಆ ಸಿಚುವೇಶನ್ ಅಲ್ಲಿ ಯು ಹ್ಯಾವ್ ಟು ಕಾಲ್ ಅನ್ ಆಂಬುಲೆನ್ಸ್. ಯಾಕೆ ಅಂದ್ರೆ ಆಂಬುಲೆನ್ಸ್ ಅವರು ಟ್ರೈನ್ ಆಗಿರ್ತಾರೆ, ಪ್ಯಾರಾಮೆಡಿಕ್ಸ್ ಅಂತ ಹೇಳ್ತೇವೆ, ಅವರು ಅದ್ರ ಬಗ್ಗೆ ಓದಿರ್ತಾರೆ. ಇಮಿಡಿಯೇಟ್ ಆಗಿ ಆಕ್ಸಿಜನ್ ಕೊಡೋದಾ, ಇಲ್ಲ ಏರ್ವೇಗೆ ಏನಾದ್ರು ಅವ್ರ ಮೆನೋರ್ಸ್ ಅಂತ ಹೇಳ್ತೇವೆ, ಅಂದ್ರೆ ಅಡ್ಜಂಕ್ಟ್ಸ್ ಅಂತ ಹೇಳ್ತೇವೆ, ಓರಲ್ ಫ್ಯಾರೆಂಜಿಯಲ್ ಏರ್ವೇ ಒಂದು ಇದು ಪ್ಲಾಸ್ಟಿಕ್ ಟ್ಯೂಬ್ ತರ ಇರುತ್ತೆ, ಅದು ಮೇಲೆ ಹಾಕ್ತೇವೆ, ಅದೇನಾದ್ರೂ ಮಾಡೋದಾ. ಸಕ್ಷನ್ ಅಂತ ಹೇಳ್ತೇವೆ, ಬಾಯಲ್ಲಿ ಏನಾದ್ರು ಜೊಲ್ ಬರ್ತಾ ಇದ್ರೆ ಅದು ಸಕ್ಷನ್ ಮಾಡಬೇಕು. ಇಲ್ಲಾಂದ್ರೆ ಕೆಲವು ಸರಿ ಇಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನುಂಗೋ ಶಕ್ತಿ ಇಲ್ಲದೆ ಆಸ್ಪಿರೇಷನ್ ಅಂತ ಆಗುತ್ತೆ, ಇಲ್ಲ ಮಗು ವಾಮಿಟ್ ಮಾಡಿದ್ರೆ ಆಸ್ಪಿರೇಷನ್ ಅಂತ ಆಗುತ್ತೆ. ಅದೆಲ್ಲ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಬರೀ ಆಂಬುಲೆನ್ಸ್ ಅಲ್ಲಿ ಇರುತ್ತೆ. ನೀವು ಹೆದರ್ಕೊಂಡು ಕಾರಲ್ಲಿ ಕರ್ಕೊಂಡ್ ಬಂದ್ರೆ ಮಧ್ಯದಲ್ಲಿ ಏನಾದ್ರು ಮಗು ಉಸಿರಾಟ ನಿಲ್ಸ್ಬಿಟ್ರೆ ಏನ್ ಮಾಡೋದಂತ ಗೊತ್ತಾಗಲ್ಲ. ಅದಕ್ಕೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಕಾಲ್ ಎನಿ ಹಾಸ್ಪಿಟಲ್ ಆರ್ 108 ಅಂಡ್ ಗೋ ಟು ದ ನಿಯರೆಸ್ಟ್ ಎಮರ್ಜೆನ್ಸಿ. ಆಲ್ವೇಸ್ ಯು ಶುಡ್ ರಿಮೆಂಬರ್, ಗೋ ಟು ದ ನಿಯರೆಸ್ಟ್. ಈ ಬ್ರ್ಯಾಂಡ್ ಇದೆ ಅದಿದೆ ಅಂತ ನೀವು ಬೇರೆ ಕಡೆ ಹೋಗೋದಲ್ಲ, ಹತ್ರದಲ್ಲಿ ಯಾವ್ದಿದೆ ನಿಮ್ದು ಅಲ್ಲಿ ಫೆಸಿಲಿಟಿ ಇದ್ರೆ ಅಲ್ಲಿ ಹೋಗ್ಬೇಕು ಇಂಥ ಸಿಚುವೇಶನ್. ಯಾಕಂದ್ರೆ ಇಟ್ ಕ್ಯಾನ್ ಕಿಲ್ ಅ ಪರ್ಸನ್ ವಿದಿನ್ ಮಿನಿಟ್ಸ್ ಏರ್ವೇ ಅಲ್ಲಿ ಬಂದ್ರೆ. ಓಕೆ, ಸೊ ಅಂತ ಕಂಡೀಷನ್ ಅಲ್ಲಿ ನೀವು ಹೇಳಿದಾಗ ಆಂಬುಲೆನ್ಸ್ ಅನ್ನೇ ಕರೆಸ್ಬೇಕಾಗುತ್ತೆ. ಯಾಕಂದ್ರೆ ಆ ಟ್ರಾವೆಲ್ ಮಾಡುವಂತ ಟೈಮ್ ಅಲ್ಲಿ ಕೂಡ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸಮಟೈಮ್ಸ್ ಈಗ ಮಕ್ಕಳು ಬಾಟ್ಲ್ ಅಲ್ಲಿ ಇಟ್ಟಿರುವ ಲಿಕ್ವಿಡ್ ಅನ್ನ ಕುಡಿತಾರೆ ಗೊತ್ತಿಲ್ಲದೆ. ನಾವು ತುಂಬಾ ಕೇಸಸ್ಗಳನ್ನೆಲ್ಲ ಅಂದ್ರೆ ನೋಡ್ತಾ ಇರ್ತೀವಿ ಟಿವಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ. ಮಗು ಏನೋ ಫಿನೈಲ್ ಕುಡಿತಂತೆ ಅಥವಾ ಯಾವುದೋ ಒಂದು ಲಿಕ್ವಿಡ್ ಕುಡಿಯಿತು, ಕೆಮಿಕಲ್ಸ್ ಅನ್ನ ಕುಡಿಯಿತು, ಅಥವಾ ಈ ತರದ್ದೆಲ್ಲ ಕಂಡೀಷನ್. ಸೊ ಆ ತರ ಕಂಡೀಷನ್ ಅಲ್ಲಿ ಮಗು ಕೇರ್ ಏನ್ ಮಾಡ್ತೀರಾ? ಅಥವಾ ಕೆಲವರು ನೀರ್ ಕುಡಿಸ್ತಾರೆ ಮನೆಯಲ್ಲಿ. ಸೊ ಯಾವ ಮಿಸ್ಟೇಕ್ಸ್ ಅನ್ನ ಮನೇಲಿ ಪೇರೆಂಟ್ಸ್ ಮಾಡಬಾರ್ದು, ಅಂಡ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಎಮರ್ಜೆನ್ಸಿ ಕೇರಲ್ಲಿ ಸರ್? ಈಗ ಕೆಲವು ಪಾಯ್ಸನ್ಸ್ ನೀವು ಕುಡಿದ್ರೆ ವಾಂತಿ ಮಾಡಿಸ್ಬಾರ್ದು. ಈಗ ಕೆರೋಸಿನ್ ಕುಡಿದ್ರೆ ಮಾಡಿಸ್ಬಾರ್ದು, ತಿನ್ನರ್ ಕುಡಿಸಿದ್ರೆ ಮಾಡಿಸಬಾರ್ದು. ಯಾಕಂದ್ರೆ ಅದೇನಾದ್ರೂ ಆಸ್ಪಿರೇಟ್ ಆಯ್ತಂದ್ರೆ ಲಂಗಿಗೆ ಎಫೆಕ್ಟ್ ಮಾಡುತ್ತೆ. ಮತ್ತೆ ಆಸಿಡ್ಸ್, ಸ್ಟ್ರಾಂಗ್ ಆಸಿಡ್ಸ್ ಎಲ್ಲ ಕುಡಿದ್ರೆ ನಾವು ಸ್ಟಮಕ್ ವಾಶ್ ಎಲ್ಲ ಕೊಡಲ್ಲ. ಒಂದು. ಎರಡನೇದೇನಂದ್ರೆ ಒಂದ್ಸರಿ ಏನಾದ್ರೂ ನೀವು ತಗೊಂಡ್ರೆ ವಿದಿನ್ 1 hour ಪ್ರೆಸೆಂಟ್ ಆದ್ರೆ 1 ಗಂಟೆ ಒಳಗೆ ನೀವು ಎಮರ್ಜೆನ್ಸಿಗೆ ಹೋದ್ರೆ ನಾವು ಸ್ಟಮಕ್ ವಾಶ್ ಅಂತ ಕೊಡ್ತೇವೆ.
ಅದು ಎಲ್ಲ ಅಲ್ಲ. ಈಗ ಆಸಿಡ್ ಎಲ್ಲ ಇದ್ರೆ ವಿ ಡೋಂಟ್ ಗಿವ್, ಯಾಕಂದ್ರೆ ಅದು ಇಟ್ ವಿಲ್ ಕಾಸ್ ಮೋರ್ ಹಾರ್ಮ್ ದೆನ್ ಗುಡ್. ಓಕೆ. ಪರ್ಫರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ತೂತ್ ಬೀಳೋ ಚಾನ್ಸಸ್ ಇರುತ್ತೆ ನಾವು ಟ್ಯೂಬ್ ಎಲ್ಲ ಹಾಕಿ ವಾಶ್ ಕೊಡ್ಲಿಕ್ಕೆ ಹೋದ್ರೆ. ಇಂಥ ಸಿಚುವೇಶನ್ಸ್ ಕೆಲವು ಇದರಲ್ಲಿ ಹೆಚ್ಚಿನ ಅಂಶ ಪಾಯ್ಸನ್ಸ್ ಎಲ್ಲ ನಾವು ಸ್ಟಮಕ್ ವಾಶ್ ಅಂತ ಕೊಡ್ತೇವೆ. 1 hour ಆದ್ಮೇಲೆ ದೇರ್ ಇಸ್ ನೋ ರೋಲ್ ಆಫ್ ಸ್ಟಮಕ್ ವಾಶ್. ಈಗ ಯಾರೋ ಓವರ್ ಡೋಸ್ ಮಾಡಿದ್ರು, 4 ಗಂಟೆ ಆದ್ಮೇಲೆ ಬಂದಿದ್ದಾರೆ, ಅವಾಗ ನೀವು ಸ್ಟಮಕ್ ವಾಶ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ಏನು ಪಾಯ್ಸನ್ ಇರುತ್ತೆ ಇಟ್ ವುಡ್ ಹ್ಯಾವ್ ಕ್ರಾಸ್ಡ್ ದ ಸ್ಟಮಕ್. ಆಮೇಲೆ ಟ್ಯೂಬ್ ಸ್ಟಮಕ್ ಹೊರಗೆ ಮಾತ್ರ ಹೋಗೋದು, ಇಂಟೆಸ್ಟೈನ್ ಒಳಗೆ ಹೋಗಲ್ಲ. ಓಕೆ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಪಾಯ್ಸನ್ ತಗೊಂಡ ತಕ್ಷಣ ಅಗೈನ್ ಯು ಹ್ಯಾವ್ ಟು ಗೋ ಟು ದ ನಿಯರೆಸ್ಟ್ ಎಮರ್ಜೆನ್ಸಿ ಟು ಗೆಟ್ ದ ಫಸ್ಟ್ ಏಡ್. ಆ ಟೈಮಲ್ಲಿ ನೀವು ಸ್ಪೆಷಲಿಸ್ಟ್ ಇದಾರಾ ಇಲ್ವಾ, ಈ ಪಾಯ್ಸನಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋ ಹಾಸ್ಪಿಟಲ್ ಎಲ್ಲಿದೆ ಅಂತ ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡಿದ್ರೆ ಇಟ್ ಇಸ್ ನಾಟ್ ಅಡ್ವೈಸಬಲ್. ಯಾಕಂದ್ರೆ ನೀವು ನಿಯರೆಸ್ಟ್ ಎಮರ್ಜೆನ್ಸಿಗೆ ಹೋದ್ರೆ ಫಸ್ಟ್ ಥಿಂಗ್ ದೇ ವಿಲ್ ಡೂ ಈಸ್ ಗಿವ್ ಅ ಸ್ಟಮಕ್ ವಾಶ್ ಇಫ್ ಇಟ್ ಇಸ್ ಇಂಡಿಕೇಟೆಡ್. ಅದರಲ್ಲಿ ಈಗ ಅರ್ಧ ಹಾಫ್ ಅಂದ್ರೆ 50% ಆಫ್ ದ ಪಾಯ್ಸನ್ ಇಲ್ಲ 75% ಆಫ್ ದ ಪಾಯ್ಸನ್ ಮೇ ಗೋ ಔಟ್ ಬೈ ದ ವಾಶ್. ಅದು ಕ್ಲಿಯರ್ ಆಗೋವರೆಗೆ ನಾವು ಕೊಡ್ತಾನೆ ಇರ್ತೇವೆ. ಈಗ ಕೆಲವು ಸರಿ ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಕೆಲವು ಸರಿ ಇನ್ಸೆಕ್ಟಿಸೈಡ್ಸ್ ತಗೊಳ್ತೇವೆ. ಆವಾಗ ಇನ್ಸೆಕ್ಟಿಸೈಡ್ ಗೆ ಒಂದು ಬಿಳಿ ಬಣ್ಣ ಇರುತ್ತೆ, ಆ ಬಣ್ಣ ಹೋಗೋವರೆಗೆ ನಾವು ಕೊಡ್ತಾನೆ ಇರ್ತೇವೆ ಸ್ಟಮಕ್ ವಾಶ್. ಹೆಚ್ಚಿನ ಅಂಶ ಪಾಯ್ಸನ್ ಆಚೆ ತೆಗೆದ್ಬಿಡ್ತೇವೆ. ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಈಸ್ ಆಂಟಿಡೋಟ್ಸ್ ಅಂತ ಹೇಳ್ತೇವೆ, ಆ ಪಾಯ್ಸನಿಗೆ ನ್ಯೂಟ್ರಲೈಸ್ ಮಾಡುವಂಥದ್ದು. ಈಗ OP ಪಾಯ್ಸನ್ ಅಂತ ಇದೆಲ್ಲ ಇನ್ಸೆಕ್ಟಿಸೈಡ್, ದಟ್ಸ್ ಒನ್ ಆಫ್ ದ ಕಾಮನೆಸ್ಟ್ ಪಾಯ್ಸನ್ ಇನ್ ಇಂಡಿಯಾ. ಅದರಲ್ಲಿ ನಾವು ಎಟ್ರೋಪಿನ್ ಕೊಡ್ತೇವೆ, ಪ್ರಲಿಟಾಕ್ಸೈಮ್ ಅನ್ನೋದು ಕೊಡ್ತೇವೆ, ಮತ್ತೆ ಅಯರ್ನ್ ಟಾಕ್ಸಿಸಿಟಿ ಅದಕ್ಕೆ ಡೆಸ್ಫೆರಾಕ್ಸಮಿನ್ ಅಂತ ಕೊಡ್ತೇವೆ. ಸೊ ಮೋಸ್ಟ್ ಆಫ್ ದ ಪಾಯ್ಸನ್ಸ್ ಹ್ಯಾವ್ ಆಂಟಿಡೋಟ್ಸ್, ಅದು ನ್ಯೂಟ್ರಲೈಸ್ ಮಾಡುವಂಥದ್ದು. ಅದೆಲ್ಲ ನಾವು ಎಷ್ಟು ಬೇಗ ಕೊಡ್ತೇವೆ ಅಷ್ಟು ಅದರದ್ದು ಎಫೆಕ್ಟ್ ಕಮ್ಮಿ ಆಗುತ್ತೆ, ಅಷ್ಟು ಹಾಸ್ಪಿಟಲ್ ಸ್ಟೇ ಕಮ್ಮಿ ಆಗುತ್ತೆ, ಅಷ್ಟು ಉಳಿಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆಮೇಲೆ ಆ ಹಾಸ್ಪಿಟಲ್ ಅಲ್ಲಿ ICU ಕೇರ್ ಇಲ್ಲ ಅಂದ್ರೆ ಎಮರ್ಜೆನ್ಸಿ ಡಾಕ್ಟರ್ ವಿಲ್ ರೆಫರ್ ಟು ಅದರ್ ಹಾಸ್ಪಿಟಲ್ ವೇರ್ ದೇರ್ ಇಸ್ ICU ಕೇರ್ ಅವೈಲೇಬಲ್. ಈಗ ನಮಗೆ ತುಂಬಾ ಪೇಷಂಟ್ಸ್ ಹಂಗೆ ರೆಫರ್ ಆಗಿ ಬರ್ತಾರೆ, ಚಿಕ್ಕ ಹಾಸ್ಪಿಟಲ್ಸ್ ಇರ್ತವೆ, ಪಾಯ್ಸನಿಂಗ್ ಹೋಗುತ್ತೆ, ಅವರೆಲ್ಲ ಮಾಡಿರ್ತಾರೆ ಸ್ಟಮಕ್ ವಾಶ್ ಇರ್ಲಿ ಆಂಟಿಡೋಟ್ ಕೊಡೋದು ಎಲ್ಲ. ಅವರು ಅದು ದೊಡ್ಡ ಹಾಸ್ಪಿಟಲ್ ಎಲ್ಲ ICU ಇದೆ ಅಲ್ಲಿ ರೆಫರ್ ಮಾಡ್ತಾರೆ. ಸೊ ಪ್ಲೀಸ್ ಗೋ ಟು ದ ನಿಯರೆಸ್ಟ್ ಎಮರ್ಜೆನ್ಸಿ ವೇರ್ ಅ ಡಾಕ್ಟರ್ ಕ್ಯಾನ್ ಹ್ಯಾಂಡಲ್ ಇಟ್ ಅಂಡ್ ಟ್ರೀಟ್. ಓಕೆ ಸರ್, ವಿಷ ಕುಡಿದವರಿಗೆ ಹಾಲು ಕುಡಿಸಿದ್ರೆ ಸರಿಯಾಗತ್ತೆ ಹೇಳ್ತಾರೆ, ಹೌದಾ? ಇಲ್ಲ, ಅದರಿಂದ ಸರಿಯಾಗಲ್ಲ. ಬಟ್ ಅದು ಕುಡಿಸಿದ್ರೆ ಡ್ಯಾಮೇಜು ಆಗ್ಬೋದು, ಇಲ್ಲ ಏನು ಇಫೆಕ್ಟು ಇಲ್ಲದೆ ಇರ್ಬೋದು. ಐ ವುಡ್ ನಾಟ್ ರೆಕಮೆಂಡ್. ಅಂದ್ರೆ ಏನು ಕುಡಿಸದೆ ಡೈರೆಕ್ಟ್ ಆಗಿ ಎಮರ್ಜೆನ್ಸಿ ಹೋಗ್ಬೇಕು, ಆದಷ್ಟು ಬೇಗ ಕರ್ಕೊಂಡ್ ಬರುವಂತದ್ದು ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಓಕೆ. ಈಗ ಸುಟ್ಟ ಗಾಯಗಳಾಗತ್ತೆ, ಈಗ ಯಾರಿಗೂ ಬೆಂಕಿ ತಾಕ್ತು ಅಂತ ಹೇಳಿದಾಗ ಆ ಮೂಮೆಂಟ್ ಅಲ್ಲಿ ಫಸ್ಟ್ ಏಡ್ ಏನಾದ್ರು ಮಾಡ್ಬೇಕಾಗತ್ತಾ, ಹಾಸ್ಪಿಟಲ್ ಕರ್ಕೊಂಡ್ ಬರೋಕ್ಕಿಂತ ಮುಂಚೆ ಏನಾದ್ರು ಮಾಡ್ಬೇಕಾಗತ್ತಾ ಅಂತ? ಇದು ಒನ್ ಆಫ್ ದ ಫ್ಯೂ ಇನ್ಸ್ಟೆನ್ಸಸ್ ವೇರ್ ಯು ಮೇ ಹ್ಯಾವ್ ಟು ಡೂ ಅ ಫಸ್ಟ್ ಏಡ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈಗ ಟೂತ್ ಪೇಸ್ಟ್ ಹಾಕೋದು, ಕೆಲವರು ಹಳದಿ ಹಾಕ್ತಾರೆ, ಕೆಲವರು ಏನೇನೋ ಜೇನುತುಪ್ಪ ಹಚ್ತಾರೆ, ಜೇನುತುಪ್ಪ ಹಚ್ತಾರೆ. ಅದ್ರಲ್ಲಿ ಏನಾಗುತ್ತಂದ್ರೆ ಇಟ್ ಫಾರ್ಮ್ಸ್ ಎ ಲೇಯರ್, ಅದು ಆ ಸ್ಕಿನ್ ಮೇಲೆ ಒಂದು ಲೇಯರ್ ಫಾರ್ಮ್ ಆಗಿ ಆ ಸುಡೋದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡೆಪ್ತ್ ಆಫ್ ದ ಬರ್ನ್ಸ್ ವಿಲ್ ಇನ್ಕ್ರೀಸ್. ಓಕೆ. ಯಾಕಂದ್ರೆ ಅದು ಕವರ್ ತರ ಫಾರ್ಮ್ ಮಾಡಿ ಆ ಹೀಟ್ ಹೊರಗಡೆ ಬರ್ಲಿಕ್ಕೆ ಬಿಡಲ್ಲ, ಅದು ಹನಿ ಎಲ್ಲ ಒಂದು ಲೇಯರ್ ತರ ಫಾರ್ಮ್ ಮಾಡ್ಬಿಡುತ್ತೆ. ಅದು ನೀವು ಏನ್ ಮಾಡ್ಬೇಕಂದ್ರೆ ಸುಟ್ಟಿದ ತಕ್ಷಣ ಟ್ಯಾಪ್ ವಾಟರ್ ಬಿಟ್ಟು ಅದಕ್ಕೆ ಕೈ ಇಡಬೇಕು, ಕೈನ ಎಲ್ಲಿ ಸುಟ್ಟಿತ್ತೆ ನೋಡಿ ಆ ಜಾಗ, ಅದಿಟ್ರೆ ಡೆಪ್ತ್ ಆಫ್ ದ ಬರ್ನ್ ಕಮ್ಮಿ ಆಗುತ್ತೆ, ಸೂಪರ್ಫಿಷಿಯಲ್ ಆಗುತ್ತೆ, ಬರ್ನ್ಸ್ ಡೀಪ್ ಹೋಗಲ್ಲ. ಅದು 15ರಿಂದ 20 ನಿಮಿಷ ಮಾಡ್ಬೇಕು ನೀವು. ಆಮೇಲೆ ಯು ಹ್ಯಾವ್ ಟು ಕಮ್ ಟು ಎಮರ್ಜೆನ್ಸಿ. ಅದು ಬರ್ನ್ಸ್ ತುಂಬಾ ಜಾಸ್ತಿ ಆಯ್ತಂದ್ರೆ ಕ್ಲಿಂಗ್ ಫಿಲ್ಮ್ ಅಂತ ಹೇಳ್ತಾರೆ. ಮನೆಯಲ್ಲಿ ನೀವು ಈಗ ಪ್ಯಾಕ್ ಎಲ್ಲ ಮಾಡುವಾಗ ಒಂದು ಇದು ಕ್ಲಿಂಗ್ ಫಿಲ್ಮ್ ಯೂಸ್ ಮಾಡ್ತೀರಾ, ಇದ್ರದ್ದು ಪ್ಲಾಸ್ಟಿಕ್ ಇದು, ಅದು ಹಾಕ್ಬಿಟ್ಟು ಬರ್ಬೋದು. ಅಂದ್ರೆ ತುಂಬಾ ಜಾಸ್ತಿ ಸರ್ಫೇಸ್ ಏರಿಯಾ ಬರ್ನ್ಸ್ ಆದ್ರೆ, ಈಗ ಒಂದು ನಾವು ಕ್ಯಾಲ್ಕುಲೇಟ್ ಅದಕ್ಕೊಂದು ಫಾರ್ಮುಲಾ ಇದೆ, ಇಷ್ಟು % ಬರ್ನ್ಸ್, ಅದು ಫ್ಲೂಯಿಡ್ ಎಲ್ಲ ಕೊಡ್ಲಿಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡ್ತೇವೆ. ಸೊ ಆ ಕ್ಲಿಂಗ್ ಫಿಲ್ಮ್ ಹಾಕಿದ್ರೆ ಆ ಹೀಟ್ ಬಾಡಿಯಿಂದ ಇದು ಆಚೆ ಬರೋದು ಕಮ್ಮಿ ಮಾಡಿ ಅದು ಫ್ಲೂಯಿಡ್ ಲಾಸು ಕಮ್ಮಿ ಮಾಡುತ್ತೆ. ಅದರಿಂದಾಗಿ ಪೇಷಂಟಿಗೆ ತುಂಬಾ ಎಫೆಕ್ಟ್ ಆಗಲ್ಲ. ಸೊ ಫಸ್ಟ್ ಈಸ್ 10 to 15 minutes ಆಫ್ ಟ್ಯಾಪ್ ವಾಟರ್, 15 to 20 minutes ಆಫ್ ಟ್ಯಾಪ್ ವಾಟರ್, ರನ್ನಿಂಗ್ ಟ್ಯಾಪ್, ಐಸ್ ವಾಟರ್ ಆತರ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಟ್ಯಾಪ್ ವಾಟರ್ ಸಾಕು. ಅಂದ್ರೆ ಸ್ಮಾಲ್ ಆತರ ಇದಾಗಿದ್ರೆ ಅಷ್ಟೇ. ಈಗ ಕೈಯಲ್ಲಿ ಎಲ್ಲೋ ಒಂದ್ ಕಡೆ ಆಗಿದೆ, ಆದ್ರೆ ಕೆಲವರಿಗೆ ಲೈಕ್ ಹಾಫ್ ಬಾಡಿ ತುಂಬಾ ಬರ್ನ್ ಆಗಿರತ್ತಲ್ಲ, ಅವಾಗ ಹೇಳ್ತಾರೆ ಯೂಶಲಿ ನೀರ್ ಹಾಕ್ಬಾರ್ದು, ಲೈಕ್ ಬಟ್ಟೆ ಸುತ್ತಬೇಕು ಅಂತೆಲ್ಲ ಹೇಳ್ತಾರೆ, ಹೌದಾ ಹೇಗೆ? ಅಂದ್ರೆ ಬಟ್ಟೆ ಸುತ್ತಬಾರ್ದು, ಕ್ಲಿಂಗ್ ಫಿಲ್ಮ್ ಇಸ್ ಅ ಬೆಟರ್ ವೇ ಟು ಕ್ಲಿಂಗ್ ಫಿಲ್ಮ್ ಹಾಕ್ಬಿಟ್ಟು ಕರ್ಕೊಂಡ್ ಬಂದ್ರೆ ಬೆಟರ್. ಆಮೇಲೆ ನಿಮ್ಗೆ ಬಾಡಿ ಆದ್ರೂನು ಈಗ ಇಲ್ಲಿಂದ ಇಲ್ಲಿ ಸುಟ್ಟೋಯ್ತು, ನೀರ್ ಹಾಲ್ ಬಿತ್ತು ಇಲ್ಲ ಬಿಸಿನೀರ್ ಬಿತ್ತು ಆದ್ರೂ ಟ್ಯಾಪ್ ವಾಟರ್ ವಿಲ್ ಹೆಲ್ಪ್. ಹೋಗ್ಬಿಟ್ಟು ಅವ್ರಿಗೆ ಟ್ಯಾಪ್ ಕೆಳಗೆ ಕೂರಿಸಿ. ಅದು ಏನಾಗುತ್ತಂದ್ರೆ ಡೆಪ್ತ್ ಕಮ್ಮಿ ಆಗುತ್ತೆ. ಸೊ 3rd degree ಬರ್ನ್ಸ್ ಅಂತ ಹೇಳ್ತೇವೆ, 1st, 2nd, 3rd degree ಆ ತರ ಡಿಗ್ರೀಸ್ ಇದೆ ಅದ್ರಲ್ಲಿ. ಅದು 1st degree ಇದ್ದಿದ್ದು ನೀವು ಈಗ ಹನಿ ಎಲ್ಲ ಹಚ್ಬಿಟ್ರೆ ಬೈ ದಿ ಟೈಮ್ ಹಾಸ್ಪಿಟ್ಲಿಗೆ ಬರೋ ಮುಂಚೆನೆ ಆ 3rd degree ಆಗಿರುತ್ತೆ, ಡೆಪ್ತ್ ಜಾಸ್ತಿ ಆಗಿರುತ್ತೆ.
ಇಟ್ ಇಸ್ ಮೇನ್ಲಿ ದ ಡೆಪ್ತ್ ವಿಚ್ ಇಸ್ ಇಂಪಾರ್ಟೆಂಟ್. ಸೊ ನಾರ್ಮಲ್ ವಾಟರ್ನೇ ಹಾಕ್ಬೇಕಾಗುತ್ತೆ. ನಾರ್ಮಲ್ ಟ್ಯಾಪ್ ವಾಟರ್ ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಕೂರಿಸಿ ಅದ್ರ ಕೆಳಗೆ, ಅದು ಬರ್ನ್ ಏರಿಯಾ ಶುಡ್ ಗೆಟ್ ಎಕ್ಸ್ಪೋಸ್ ಟು ದ ಟ್ಯಾಪ್ ವಾಟರ್. ಅದರಿಂದಾಗಿ ಆ ಡೆಪ್ತ್ ಕಮ್ಮಿ ಆಗಿದೆ. ಒಂದು 10-15 minutes ಆದ್ಮೇಲೆ ಕವರ್ ವಿತ್ ಕ್ಲಿಂಗ್ ಫಿಲ್ಮ್ and get to the hospital, or you can call ambulance if it is too much alla. Call ambulance and get to the hospital. ಓಕೆ ಯಾಕಂದ್ರೆ ಕಾಮನ್ ಆಗಿ ಕೈಯಲ್ಲಿ ಏನಾದ್ರು ಸುಟ್ಟು ಅಥವಾ ಅಡಿಗೆ ಮಾಡ್ಬೇಕಾದ್ರೆ ಏನಾದ್ರು ಆಯ್ತು ಅಂದಾಗ ಆವಾಗ ನೀವು ಲೈಕ್ ಅವಾಗ ಕಾಮನ್ ಆಗಿ ನೀರ್ ಹಾಕ್ಬಾರ್ದಂತೆ, ಜಾಸ್ತಿ ಆಗತ್ತೆ, ಲೈಕ್ ಉಬ್ಬುತ್ತೆ, ಸ್ಕಿನ್ ಉಬ್ಬುತ್ತೆ, ಈ ತರ ನೀವು ಹೇಳ್ದಾಗೆ ಪೇಸ್ಟ್ ಹಚ್ಚೋದು, ಜೇನುತುಪ್ಪ ಹಚ್ಚೋದು, ಈ ತರದನ್ನೇ ಮಾಡ್ತಾರೆ. ಸೊ ನೀರ್ ಹಾಕ್ಬೇಕು ಆಕ್ಚುಲಿ. ವಾಟರ್ ಇಸ್ ದ ಬೆಸ್ಟ್ ಥಿಂಗ್ ಅಂಡ್ ದಟ್ ಟು ರೂಮ್ ಟೆಂಪರೇಚರ್, ನಾರ್ಮಲ್ ವಾಟರ್ ಹಾಕ್ಬೇಕಾಗತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಪ್ರತಿಯೊಬ್ರು ಕಲಿಬೇಕಾಗಿರುವಂತ ಫಸ್ಟ್ ಏಡ್ ಸ್ಕಿಲ್ಸ್ ಯಾವುದೆಲ್ಲ? ಫಸ್ಟ್ ಏಡ್ ಸ್ಕಿಲ್ ಒಂದೇನಂದ್ರೆ ರೆಸ್ಕ್ಯೂ ಬ್ರೀದಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಕೆಲವರಿಗೆ ಏನಾಗುತ್ತೆ, ಈಗ ಸಡನ್ ಆಗಿ ಉಸಿರಾಟದ ತೊಂದರೆ ಆಗಿ ಉಸಿರಾಡೋದು ನಿಲ್ಲುತ್ತೆ. ಸ್ಪೆಷಲಿ ಮಕ್ಕಳಲ್ಲಿ ಇದು ಕಾಮನ್ ಆಗುತ್ತೆ. ಮಕ್ಕಳಲ್ಲಿ ಫಸ್ಟ್ ಉಸಿರಾಡೋದು ನಿಲ್ಲೋದು, ಆಮೇಲೆ ಹಾರ್ಟ್ ನಿಲ್ಲೋದು. ಅಡಲ್ಟ್ಸ್ ಅಲ್ಲಿ ಅಂದ್ರೆ ಗ್ರೋನ್ ಅಪ್ಸ್ 18 ವರ್ಷದ ಮೇಲೆ, 16 ವರ್ಷದ ಮೇಲೆ ಇದ್ದವರಿಗೆ ಫಸ್ಟ್ ಹಾರ್ಟ್ ನಿಲ್ಲೋದು, ಆಮೇಲೆ ಉಸಿರಾಟ. ಸೊ ಈ ರೆಸ್ಕ್ಯೂ ಬ್ರೀದಿಂಗ್ ಅಂದರೆ ನೀವು ಅವರಿಗೆ ಉಸಿರಾಟ ಕೊಡೋದು, ಆರ್ಟಿಫಿಷಿಯಲ್ ಆಗಿ ಉಸಿರಾಟ ಕೊಡೋದು. ಅದು 1 in, ಈಗ ಮಕ್ಕಳಲ್ಲಾದರೆ 1 in 3 to 4 seconds, ಅಡಲ್ಟ್ಸ್ ಆದರೆ 1 in 6 seconds. ಸೊ ಈಗ ಸಡನ್ ಆಗಿ ಏನಾದರೂ ಆಯಿತು ಅಂದರೆ ಕೊಲ್ಯಾಪ್ಸ್ ಆದರು, ನಿಮ್ಮ ಕಣ್ಮುಂದೆ ಯಾರಾದರೂ ಕೊಲ್ಯಾಪ್ಸ್ ಆದರು, ಆವಾಗ ನೀವು ಹೋಗಿ ರೆಸ್ಪಾನ್ಸಿವ್ನೆಸ್ ಅಂತ ಚೆಕ್ ಮಾಡಬೇಕು. ಅವ್ರದ್ದು ಹೆಂಗೆ ಅವರು ರೆಸ್ಪಾಂಡ್ ಮಾಡ್ತಿದ್ದಾರಾ ಇಲ್ವಾ ಅಂತ ಅವ್ರಿಗೆ ಶೇಕ್ ಮಾಡಿ ಕೇಳೋದು. ಅದು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಯು ವಿಲ್ ಚೆಕ್ ಫಾರ್ ಪಲ್ಸ್. ಪಲ್ಸ್ ಹೆಚ್ಚಿನ ಅಂಶ ಕೈಯಲ್ಲಿ ಚೆಕ್ ಮಾಡ್ತಾರೆ, ಅದು ನೋಡಿದ್ದೀನಿ ನಾನು. ಕೈಯಲ್ಲ, ಕುತ್ತಿಗೆಯಲ್ಲಿ, ಈ ಜಾಗದಲ್ಲಿ ಚೆಕ್ ಮಾಡಬೇಕು. ಯಾಕೆ ಇಲ್ಲಿ ಚೆಕ್ ಮಾಡಬೇಕಂದ್ರೆ ಸರ್ಕ್ಯುಲೇಷನ್ನು ಕಮ್ಮಿ ಆದರೆ, ಬಿ ಪಿ ಡೌನ್ ಆದರೆ ಇಲ್ಲಿ ಪಲ್ಸ್ ಎಷ್ಟೋ ಸರಿ ಆಬ್ಸೆಂಟ್ ಇರುತ್ತೆ, ಸಿಗಲ್ಲ ನಿಮಗೆ ಬಿ ಪಿ ಡೌನ್ ಇದ್ದರೆ. ಬಟ್ ಇಲ್ಲಿ ಇರುತ್ತೆ, ಯಾಕಂದರೆ ಇದು ಡೈರೆಕ್ಟಾಗಿ ಹಾರ್ಟಿಂದ ಬ್ಲಡ್ ವೆಸಲಿಂದ ಬ್ರಾಂಚ್ ಆಗಿ ಬರುವಂಥದ್ದು ವೆಸಲ್, ಕೆರೋಟಿಡ್ ಅಂತ ಹೇಳ್ತೇವೆ. ಈ ಜಾಗದಲ್ಲಿ ಇಲ್ಲಿ ಮಸಲ್ ಬರುತ್ತೆ, ಮಸಲ್ ಮತ್ತೆ ವಿಂಡ್ ಪೈಪ್ ಮಧ್ಯದಲ್ಲಿ ಒಂದು ಗ್ರೂವ್ ಇರುತ್ತೆ. ಇದ್ರ ಮಧ್ಯದಲ್ಲಿ ಹಿಂಗೆ ಬೆರಳು ಇಟ್ಟರೆ ನಿಮಗೆ ಪಲ್ಸ್ ಫೀಲ್ ಆಗುತ್ತೆ, ಸೆಂಟ್ರಲ್ ಪಲ್ಸ್ ಅಂತ ಹೇಳ್ತೇವೆ. ಅದು ಫೀಲ್ ಮಾಡಬೇಕು. ಅದೇನಾದರೂ ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ಅವರಿಗೆ ಲೆಫ್ಟ್ ಸೈಡ್ ನೀವು ಲ್ಯಾಟ್ರಲ್ ಆಗಿ ಮಲಗಿಸ್ಬೇಕು. ಯಾಕೆ ಲೆಫ್ಟ್ ಮಲಗಿಸ್ಬೇಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲದೆ ಇದ್ರೆ ಅವ್ರದ್ದು ಸಲೈವ ಕಂಟಿನ್ಯೂಸ್ ಆಗಿ ಸೆಕ್ರೆಟ್ ಆಗ್ತಾ ಇರುತ್ತೆ. ಅದು ಲಂಗ್ ಒಳಗೆ ಹೋಗಿ ಆಕ್ಸಿಜನ್ ಕಮ್ಮಿ ಆಗಿ ಆಸ್ಪಿರೇಷನ್ ಅಂತ ಹೇಳ್ತೇವೆ, ಅದಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೆಫ್ಟ್ ಸೈಡ್ ಮಲಗಿದ್ರೆ ಎಲ್ಲ ಆಚೆ ಬರುತ್ತೆ, ಏನಾದರೂ ಕಲೆಕ್ಟ್ ಆಗಿರೋದಿದ್ರೆ. ಆಮೇಲೆ ಪಲ್ಸ್ ಇಲ್ಲ ಅಂದ್ರೆ CPR ಅನ್ನೋದೊಂದು ಇದು ಮಾಡ್ತೇವೆ ನಾವು, ಕಾರ್ಡಿಯೋ ಪಲ್ಮನರಿ ರಿಸಸ್ಟೇಷನ್. ಅಂದ್ರೆ ಎದೆ ಚೆಸ್ಟ್ ಪ್ರೆಸ್ ಮಾಡೋದು, ಅಂದ್ರೆ ಆರ್ಟಿಫಿಷಿಯಲಿ ನೀವು ಹೊರಗಡೆಯಿಂದ ಹಾರ್ಟಿಗೆ ಪಂಪ್ ಮಾಡೋದು, ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಬ್ರೆತ್ ಕೊಡಬೇಕು. ಅದಕ್ಕೆ ಅನ್ನೋ ಕೋರ್ಸಸ್ಸು ಇದಾವೆ. ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಕೋರ್ಸಸ್ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಮಾಡ್ತದೆ. ಇಟ್ ಈಸ್ ಅ ಸರ್ಟಿಫೈಡ್ ಕೋರ್ಸ್ ಫಾರ್ ಅ ಜನರಲ್ ಪಬ್ಲಿಕ್, ನಾಟ್ ಫಾರ್ ಓನ್ಲಿ ಡಾಕ್ಟರ್ಸ್. ACLS ಅನ್ನೋದು ಇನ್ನೊಂದಿದೆ, ಅಡ್ವಾನ್ಸ್ಡ್ ಕಾರ್ಡಿಯಾಕ್, ಅದು ಡಾಕ್ಟರ್ಸಿಗೆ. ಬಟ್ BLS ಕ್ಯಾನ್ ಬಿ ಡನ್ ಬೈ ಎನಿವನ್. ಓಕೆ, ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ದಟ್. CPR ಎಲ್ಲರೂ ಮಾಡಬಹುದಾ? ಎಲ್ಲರೂ ಮಾಡಬಹುದು. ಅದಕ್ಕೆ ಗೊತ್ತಿಲ್ಲದೆ ಸುಮ್ಮನೆ ಏನೋ ಒಂದು ಒತ್ತಬೇಕು ಅಂತ ಒತ್ತಿದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರಲ್ವಾ? ಅಂದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರಲ್ಲ, ಬಟ್ ಇಟ್ ಮೇ ನಾಟ್ ಬಿ ಎಫೆಕ್ಟಿವ್. ಯಾಕಂದ್ರೆ ನಿಮ್ಗೆ ಏನಾದ್ರೂ ಈಗ ಅಡಿಗೆನೂ ಇರ್ಲಿ, ನಿಮ್ಗೆ ಗೊತ್ತಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತಲ್ಲ ಪದಾರ್ಥ. ಅದೇ ತರ ನೀವು ಈಗ CPR ನೀವು ಕಂಪ್ರೆಷನ್ ಹಂಗೆ ಮಾಡ್ಬೋದು, ಬಟ್ ಅದು ದಟ್ ವಿಲ್ ನಾಟ್ ಬಿ ಎಫೆಕ್ಟಿವ್. ಅಂದ್ರೆ ಅದರಿಂದಾಗಿ ಅವನಿಗೆ ಆ ಪೇಷಂಟಿಗೆ ಬೆನಿಫಿಟ್ ಆಗಲ್ಲ. ನೀವು ಕಲ್ತ್ಬಿಟ್ಟು ಕರೆಕ್ಟ್ ಆಗಿ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ದೆನ್ ಹೈಯರ್ ಚಾನ್ಸಸ್ ಆಫ್ ಸರ್ವೈವಲ್. ಬೈ ಸ್ಟ್ಯಾಂಡರ್ಡ್ CPR ಅಂತ ಹೇಳ್ತೇವೆ. ಅದು ಅವ್ರು ಬಿದ್ದ ತಕ್ಷಣ ನೀವು ಕಂಪ್ರೆಷನ್ ಮಾಡಿದ್ರೆ ಚಾನ್ಸಸ್ ಆಫ್ ಸರ್ವೈವಲ್ ಈಸ್ ಮೋರ್. ಓಕೆ ಓಕೆ ಡಾಕ್ಟರ್, ಎಮರ್ಜೆನ್ಸಿ ಕೇರಲ್ಲಿ ನಿಮಗೆ ಸ್ವಲ್ಪ ಭಾವುಕರಾಗಿರುವಂಥ ಇನ್ಸಿಡೆಂಟ್ಗಳು ಯಾವ್ದಾದ್ರು ಇದೆಯಾ? ಆ್ಯಂಡ್ ಪ್ರತಿಯೊಂದು ಕೇಸ್ಗಳು ಕೂಡ ಚಾಲೆಂಜೇ ಆಗಿರುತ್ತೆ, ಬಟ್ ಮೆಮೊರೇಬಲ್ ಕೇಸ್ ಅನ್ನೋ ಥರದ್ದು ಏನಾದರೂ ಇದೆಯಾ? ಆ ಥರದ್ದು ಅಂದರೆ ಲೈಕ್ ಹಂಚ್ಕೊಳ್ಳೋ ಥರದ್ದು ಏನಾದರೂ ಇದೆಯಾ ಅಂತ ಸರ್? ಅಂಥದ್ದು ಸುಮಾರಿದೆ, ಬಟ್ ಹೆಚ್ಚಿನ ಅಂಶ ಈ ಮಕ್ಕಳದ್ದು ಡೆತ್ಸ್ ಈಸ್ ವೆರಿ ಡಿಫಿಕಲ್ಟ್ ಟು ಡೀಲ್. ಒಂದು ಸಿಚುವೇಶನ್ ವೆನ್ ಅ ಚೈಲ್ಡ್ ವಾಸ್ ಬ್ರಾಟ್, ಒಂದು ಮಗು ಕರ್ಕೊಂಡ್ಬಂದಿದ್ರು, ಸೈಕಲಲ್ಲಿ ಹೋಗ್ತಿರುವಾಗ ಗಾಡಿ ಅಂದರೆ 4 wheeler ಹೊಡೆದು ಮಗುಗೆ ಹೆಡ್ ಇಂಜುರಿ ಆಗಿ ಕರ್ಕೊಂಡ್ಬಂದಿದ್ರು. ದಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸಿನಾರಿಯೋ. ಯಾಕಂದರೆ ತಂದೆ ಡಾಕ್ಟರ್ ಇದ್ರು, ಅವ್ರದ್ದು ಮಗುದು ತಂದೆನೇ ಡಾಕ್ಟರ್ ಇದ್ರು. ಅವ್ರಿಗೆ ಗೊತ್ತಿತ್ತು ಈ ಸಿವಿಯರ್ ಇಂಜುರಿ ಆಗಿದೆ ಅಂತ. ಅವರಿಗೆ ತುಂಬ ಟ್ರೈ ಮಾಡಿದ್ವಿ ನಾವು, ಅಂದರೆ ರಿಸಸ್ಟೇಟ್ ಎಲ್ಲ ಮಾಡಿದ್ವಿ, ಏನೂ ಅಂದರೆ ಉಪಯೋಗ ಬೀಳಲಿಲ್ಲ. ಒಂದು 1.5 hour ಟ್ರೈ ಮಾಡಿದ್ದೇವೆ. ಸೊ ದಟ್ ವಾಸ್ ಅ ಸಿಚುವೇಶನ್ ವೇರ್ ಐ ಗಾಟ್ ವೆರಿ ಇಮೋಷನಲ್. ಬಟ್ ಏನಂದರೆ ಆ ಟೈಮಲ್ಲಿ ಆ ಇಮೋಷನ್ಸ್ ಯು ಹ್ಯಾವ್ ಟು ಲೆಟ್ ಇಟ್ ಔಟ್. ಯಾಕಂದರೆ ನಮ್ಮ ಬ್ರಾಂಚ್ ಹೆಂಗಂದರೆ ಇಫ್ ಯು ಕೀಪ್ ಯುವರ್ ಇಮೋಷನ್ಸ್ ವಿದಿನ್, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ. ಅಂದರೆ ಡೈಲಿ ಹೋಗುವಾಗ ಒಂಥರ ಶಿಕ್ಷೆ ಥರ ಅನ್ಸುತ್ತೆ ನಿಮಗೆ. ಅದ್ರ ಬದಲು ಯಾವ ಟು ಲೆಟ್ ಇಟ್ ಔಟ್. ನೀವು ಅಳೋದು ಇದೆಲ್ಲ ಎಮೋಷನ್ಸ್ ಏನಾದರೂ ಇದ್ರೆ ಯಾವ ಟು
ಐದರ್ ಯು ಹ್ಯಾವ್ ಟು ಲೆಟ್ ಇಟ್ ಔಟ್ ಆರ್ ಯು ಹ್ಯಾವ್ ಟು ಟೆಲ್ ಇಟ್ ಟು ಸಮ್ಮನ್, ಶೇರ್ ಇಟ್ ವಿತ್ ಸಮ್ಮನ್. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಮರ್ಜೆನ್ಸಿ. ಆ್ಯಂಡ್ ಯು ಹ್ಯಾವ್ ಟು ಆಲ್ವೇಸ್ ಮೇಂಟೈನ್ ಯುವರ್ ಮೆಂಟಲ್ ಹೆಲ್ತ್ ಎಮರ್ಜೆನ್ಸಿಯಲ್ಲಿ. ಯೋಗ ಇಲ್ಲ ಏನು ನಿಮಗೆ ಇಷ್ಟನೋ, ಈಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಲಿ. ಈಗ ನಾನು ಬ್ಯಾಡ್ಮಿಂಟನಿಗೆ ಹೋಗ್ತೇನೆ, ನಾನು ಯೋಗ ಮಾಡ್ತೇನೆ. ಸೊ ಆ ಥರ ಏನಾದರೂ ಒಂದು ಇರಬೇಕು, ಸೊ ದಟ್ ಯು ಕ್ಯಾನ್ ರಿಲ್ಯಾಕ್ಸ್. ಅದರ್ವೈಸ್ ಇಟ್ಸ್ ವೆರಿ ಸ್ಟ್ರೆಸ್ಫುಲ್. ಓಕೆ ಡಾಕ್ಟರ್, ಫೈನಲಿ ಎಮರ್ಜೆನ್ಸಿ ರೂಮ್ ಬಗ್ಗೆ ನೀವು ಜನಸಾಮಾನ್ಯರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈ ವಿಚಾರದ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ, ಅಥವಾ ಗೊತ್ತಿಲ್ಲದೆ ಇರುವಂಥ ಯಾವುದಾದ್ರೂ ವಿಚಾರವನ್ನ ಜನರಿಗೆ ಹೇಳಕ್ ಇಷ್ಟಪಡ್ತೀರಾ? ಹೇಗೆ ಕೊನೆಯದಾಗಿ ನಿಮ್ಮ ಕಡೆಯಿಂದ? ಓಕೆ, ಈಗ ಎಮರ್ಜೆನ್ಸಿ ಅಂದರೆ ಎನಿ ಬ್ರಾಂಚ್ ಇರಲಿ, ಈಗ ಸ್ಟ್ರೋಕ್ ಇರಲಿ, ಹಾರ್ಟ್ ಅಟ್ಯಾಕ್ ಇರಲಿ, ಯು ಕ್ಯಾನ್ ಆಲ್ವೇಸ್ ಗೋ ಟು ಅನ್ ಎಮರ್ಜೆನ್ಸಿ. ಯಾಕಂದರೆ ನಾವು ಎಲ್ಲ ಇದ್ರ ಎಮರ್ಜೆನ್ಸೀಸಲ್ಲಿ ಟ್ರೈನ್ಡ್ ಆಗಿರ್ತೇವೆ. ಆಮೇಲೆ ಅದರಲ್ಲಿ ನಾವು ಸ್ಪೆಷಾಲಿಟಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಅದು ಸ್ಪೆಷಾಲಿಟಿ ಆಗಿ ಅದರಲ್ಲಿ ನಾವು ತುಂಬ ಸ್ಕಿಲ್ಡ್ ಆಗಿದ್ದರಿಂದ ನೀವು ಇಮಿಡಿಯೇಟಾಗಿ ಸ್ಪೆಷಲಿಸ್ಟ್ಗೆ ತೋರಿಸ್ಲಿಕ್ಕೆ ಹೋಗಿ ಅದು ಡಿಲೇ ಆಗಿ ಅವ್ರಿಗೆ ನೋಡ್ಲಿಕ್ಕೆ, ಕೆಲವು ಸರಿ ಒ ಪಿ ಡಿಯಲ್ಲಿ ಬ್ಯುಸಿ ಇರ್ತಾರೆ, ಅಲ್ಲಿ ನೋಡ್ಲಿಕ್ಕಾಗದೆ ಡ್ಯಾಮೇಜ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಒಂದು. ಆಮೇಲೆ ಇನ್ನೊಂದು ಏನಂದರೆ, ಈಗ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು ನಿಮ್ಮ ಕೈಯಲ್ಲಿ, ನಿಮಗೆ ಅದು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಮನೆಯಲ್ಲಿ, ಇಲ್ಲ ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ಯಾರೂ ಇಲ್ಲ, ಪ್ಲೀಸ್ ಮೇಕ್ ಶೂರ್ ಯು ಕಾಲ್ ಆ್ಯಂಬುಲೆನ್ಸ್. ಯಾಕಂದರೆ ಆ್ಯಂಬುಲೆನ್ಸಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಪ್ಯಾರಾಮೆಡಿಕ್ಸ್ ವಿಲ್ ಬಿ ಟ್ರೈನ್ಡ್. ಅವರಿಗೆ ಏನು ಮಾಡಬೇಕು, ಆಕ್ಸಿಜನ್ ಕಮ್ಮಿ ಆದರೆ ಏನು ಮಾಡಬೇಕು, ಬಿ ಪಿ ಕಮ್ಮಿ ಆದರೆ ಕ್ಯಾನ್ಯುಲಾ ಹಾಕಿ ಫ್ಲೂಯಿಡ್ಸ್ ಕೊಡೋದು, ಅದೆಲ್ಲ ತುಂಬ ಇಂಪಾರ್ಟೆಂಟು. 10-15 ನಿಮಿಷ ತೊಗೋಬೋದು. ಆಮೇಲೆ ಆ್ಯಂಬುಲೆನ್ಸಲ್ಲಿ ನೀವು ಬಂದರೆ ಅಡ್ವಾಂಟೇಜ್ ಏನಂದರೆ, ಅವ್ರು ಸೈರನ್ ಹಾಕಿಬಿಟ್ಟು ಬಂದಿದ್ದರಿಂದ ಈಗ ಲೋಕಲ್ ಪಬ್ಲಿಕ್ಕು ನೀವು ನೋಡಿರ್ಬೋದು, ಅವರು ಜಾಗ ಬಿಟ್ಟು ಕೊಡ್ತಾರೆ. ಸಿಗ್ನಲ್ ಇದ್ದರೆ ದೇ ಮೇಕ್ ಶೂರ್ ದಟ್ ದೇ ಗಿವ್ ವೇ ಟು ದ ಆ್ಯಂಬುಲೆನ್ಸಸ್. ಯು ವಿಲ್ ಡೆಫಿನೆಟ್ಲಿ ರೀಚ್ ಫಾಸ್ಟರ್ ದೆನ್ ಯುವರ್ ನಾರ್ಮಲ್ ವೆಹಿಕಲ್. ಸೊ ಇದು ಇನ್ನೊಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ವೆನ್ ಯು ಕಮ್ ಟು ಎಮರ್ಜೆನ್ಸಿ, please make sure that you listen to the doctor. If you are not willing, at least ಏನು ಮಾಡಬೇಕಂದ್ರೆ, ಈಗ ಬಿ ಪಿ ಡೌನ್ ಇತ್ತು, ಡಾಕ್ಟರ್ ಹೇಳ್ತಾರೆ ನಿಮಗೆ ಈಗ ಫ್ಲೂಯಿಡ್ಸ್ ಕೊಡಬೇಕು, ಇದು ಟ್ರೀಟ್ಮೆಂಟ್ ಕೊಟ್ಟು ಸ್ಟೆಬಿಲೈಸ್ ಮಾಡಬೇಕು. ಅಟ್ಲೀಸ್ಟ್ ಮೇಕ್ ಶೂರ್ ಯು ಗೆಟ್ ದ ಪೇಷಂಟ್ ಸ್ಟೆಬಿಲೈಸ್ಡ್. ಡೋಂಟ್ ರಶ್. ಇನ್ವೆಸ್ಟಿಗೇಷನ್ ಇಲ್ಲೇ ಇದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಸ್ಟೆಬಿಲೈಸ್ ಮಾಡಿಬಿಟ್ಟು ನೀವು ಆಮೇಲೆ ಬೇರೆ ನಿಮಗೆ ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋದು ಇಷ್ಟ ಇಲ್ಲ ಮನೆಗೆ ಕರ್ಕೊಂಡು ಹೋಗಬೇಕು, ಅದಿದ್ರೆ ಮಾಡಿ ಪರವಾಗಿಲ್ಲ. ಬಟ್ ಫಸ್ಟ್ ಇನಿಷಿಯಲ್ ಅದು ಸ್ಟೆಬಿಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ಯಾವ ರೀತಿ ಕೇರ್ ಇರುತ್ತೆ, ಸೊ ಯಾವೆಲ್ಲ ಕಂಡೀಷನಲ್ಲಿ ಹಾಸ್ಪಿಟಲಿಗೆ ಬರಲೇಬೇಕಾಗತ್ತೆ, ಮನೇಲಿ ಕೂರಬಾರ್ದು, ಮಕ್ಕಳಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿರುತ್ತೆ, ಅಡಲ್ಟ್ಸಲ್ಲಿ ಯಾವ ರೀತಿಯಾಗಿರುತ್ತೆ, ಸೊ ಎಲ್ಲದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಎಮರ್ಜೆನ್ಸಿ ರೂಮಲ್ಲಿ ಯಾವ ರೀತಿ ಕೇರ್ ಇರುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸ್ದಂಗೆ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ಯಾವೆಲ್ಲ ಕೇರ್ ಇರುತ್ತೆ, ಅಥವಾ ಯಾವೆಲ್ಲ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ನಾವು ಮನೆಯಲ್ಲೇ ಕೂರದೆ ಅಥವಾ ತಡ ಮಾಡದೆ ಆಸ್ಪತ್ರೆಗೆ ಬರಬೇಕಾಗತ್ತೆ, ಇದರ ಪ್ರಯೋಜನಗಳು ಏನು, ಪ್ರತಿಯೊಂದು ಸೆಕೆಂಡ್ ಕೂಡ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.